ಸೌಂಡ್ ಹೆಂಗಿದೆ ಅಂತ ಎಕ್ಸಾಸ್ಟ್ದು ಫುಲ್ ವೈಬ್ರೇಟ್ ಆಗ್ತಿದೆ ಗುರು. ಮೊದಲೆಲ್ಲ ಬೈಕ್ ತೊಗೋಬೇಕು ಏನು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ ಬುಲೆಟ್ದು ಒಳ್ಳೆ ಗಟ್ಮುಟ್ಟಾಗಿದೆ ಅಂತ ಹೇಳ್ತಿದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಬೈಕ್ನ ಜೊತೆ ಬಂದಿದ್ದೀನಿ. ಯಾವ ಬೈಕ್ ಅಂತ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ಇದು ರಾಯಲ್ ಎನ್ಫೀಲ್ಡ್. ಒಂಥರ ನಮ್ಮ ತಾತನ ಕಾಲದಿಂದ ಬಂದಂಥ ಬೈಕ್ಸ್ ಇದು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇದು. ಇದರ ಸಿ ಬಂದು 349 cc ಆಗಿರುತ್ತೆ. ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ಎಷ್ಟು ದೊಡ್ಡ ಸೈಲೆನ್ಸರ್ ಪೈಪ್ ಇದೆ ನೋಡಿ ಗೈಸ್, ಒಬ್ಬ ಅಲ್ಲಿಂದ ಇಲ್ಲಿವರೆಗೆ. ಇದಕ್ಕೆ 20.2 bhp ಕೊಟ್ಟಿದ್ದಾನೆ. ಹಾಗೆ 27 Nm ಟಾರ್ಕ್ ಕೊಟ್ಟಿದ್ದಾನೆ ಗೈಸ್. ಹೆಂಗಿದೆ ನೋಡಿ, ಒಳ್ಳೆ ದೈತ್ಯ ಇದ್ದಂಗಿದೆ. ಇದ್ರದ್ದು ಫ್ಯೂಯಲ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಇದೆ ಆಯಿತಾ. ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನೋಡಿದ್ರೆ 35 ಅಂತ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ. ಒಂದು 30 ಕೊಡ್ಬೋದು. ಹಾಗೆ ರೈಡಿಂಗ್ ರೇಂಜ್ ಬಂದು 455 ಕಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾನೆ. BS6 ಬೈಕ್ ಆಗಿರುತ್ತೆ ಇದು. ರಿಸರ್ವಲ್ಲಿ ಇದ್ದಾಗ 2.6 ಲೀಟರ್ಸ್ ಇರುತ್ತೆ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾನೆ, 41 mm ಆಗಿರುತ್ತೆ. ಹಾಗೆ ಇದು ವೀಲ್ ಟ್ರಾವೆಲ್ ಬಂದು 130 mm ಇದೆ. ರೇರ್ ಸೈಡ್ ಬಂದರೆ ಟ್ವಿನ್ ಟ್ಯೂಬು ಶಾಕ್ ಅಬ್ಸರ್ವರ್ ಕೊಟ್ಟಿದ್ದಾನೆ. 6 ಸ್ಟೆಪ್ಸು ಅಡ್ಜಸ್ಟಬಲ್ ಪ್ರೀಲೋಡ್ ಕೊಟ್ಟಿದ್ದಾನೆ. ಬ್ರೇಕ್ ಬಂದು ಸಿಂಗಲ್ ಚಾನಲ್ ABS ಕೊಟ್ಟಿದ್ದಾನೆ ಇದಕ್ಕೆ. ಫ್ರಂಟ್ ಸೈಡ್ ಮಾತ್ರ ಡಿಸ್ಕ್ ಕೊಟ್ಟಿದ್ದಾನೆ, ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ. ಫ್ರಂಟಲ್ಲಿ 90 ಸೆಕ್ಷನ್ ಟೈರ್ ಕೊಟ್ಟಿದ್ದಾನೆ. ಹಾಗೆ 19 ಇಂಚ್ ವೀಲ್ ಕೊಟ್ಟಿದ್ದಾನೆ. ಡಿಸ್ಕ್ ಸೈಜ್ ಬಂದು 300 mm ಇದೆ. ರೇರ್ ಸೈಡ್ ಬಂದರೆ 110 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾನೆ, 18 ಇಂಚ್ ವೀಲ್ ಕೊಟ್ಟಿದ್ದಾನೆ ಆಯಿತಾ. ಹಾಗೆ ನೋಡಿ, ಇಲ್ಲಿ ಕ್ಲಾಸಿಕ್ 350 ಅಂತ ಮೆನ್ಷನ್ ಮಾಡಿದ್ದಾನೆ ಸ್ಟಿಕ್ಕರಲ್ಲಿ. ಅದು ಹಿಂಗೆ ಎಬ್ಬಿಸಿದ್ರೆ ಬಂದ್ಬಿಡತ್ತೆ. ಹಾಗೆ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾನೆ ಇಲ್ಲಿ. ಇದೆರಡು ಟೈರ್ಸ್ ಕೂಡ ಟ್ಯೂಬ್ ಆಗಿರುತ್ತೆ, ಟ್ಯೂಬ್ಲೆಸ್ ಬರಲ್ಲ ಇದರಲ್ಲಿ, ಈ ಬೈಕಲ್ಲಿ. ಈ ಬೈಕ್ನ ಟೋಟಲ್ ವೇಟ್ ಬಂದು 195 kg ಇದೆ. ಸಖತ್ ಭಾರ ಅನಿಸುತ್ತೆ. 195ಗಿಂತ ಜಾಸ್ತಿ ಭಾರ ಇದೆ ಅಂತ ನನಗೆ ಫೀಲ್ ಆಗ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಕಡಿಮೆ ಇರೋ ಬೈಕ್ನ ಓಡಿಸಿದ್ನಲ್ಲ, ಅದಕ್ಕೋಸ್ಕರನೇ ಈ ಬೈಕು ತುಂಬ ವೇಟ್ ಇದೆ ಅಂತ ನನಗೆ ಫೀಲ್ ಆಗ್ತಿದೆ ಇವಾಗ. ಇಲ್ಲಿ ಈ ಕಡೆಯಿಂದ ತರಬೇಕಾದ್ರೆ ನಂಗೆ ಆ ಥರ ಫೀಲ್ ಆಯಿತು. ಇದರ ಸೀಟ್ ಹೈಟ್ ಬಂದು 805 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಇದೆಯಲ್ವಾ, ನಾರ್ಮಲ್ ಆಗಿದೆ. 170 mm ಕೊಟ್ಟಿದ್ದಾನೆ, ಆರಾಮಾಗಿ ಹೋಗ್ಬೋದು. ಚೈನ್ ಪಾಕೆಟೆಲ್ಲ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ಇದರಲ್ಲಿ ಫುಲ್ ಕವರಾಗಿ ಬರಲ್ಲ, ಫುಲ್ಲು ನಿಮ್ಗೆ ಇಲ್ಲೆಲ್ಲ ಕಾಣಿಸ್ತಿದೆ. ಚೈನು ಇಲ್ಲಿ ರೊಟೇಟ್ ಆಗುತ್ತಲ್ವಾ ಈ ವೀಲಲ್ಲಿ, ಹಾಗೆ ಇಲ್ಲೂ ಕಾಣಿಸ್ತಿದೆ ನೋಡಿ. ಇದಕ್ಕೆ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದಾನೆ, ಸೆಲ್ಫ್ ಕೂಡ ಕೊಟ್ಟಿದ್ದಾನೆ, ಟೇಲ್ ಲೈಟ್ ಕೊಟ್ಟಿದ್ದಾನೆ, ಮತ್ತು ಇಂಡಿಕೇಟರ್ಸ್ ಇದೆಯಲ್ವಾ, ಇದೆರಡೂ ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾನೆ. ಹಾಗೆ ಹೆಡ್ಲೈಟ್ಗೆ ಬಂದರೆ ನೋಡಿ, ಹೆಡ್ಲೈಟ್ಗೆ ಬಂದರೆ ಇದೂ ಹ್ಯಾಲೋಜನ್ ಕೊಟ್ಟಿದ್ದಾನೆ. ಹಾಗೆ ಇಂಡಿಕೇಟರ್ಸ್ ಕೂಡ ಹ್ಯಾಲೋಜನ್ ಇರುತ್ತೆ. ಬಟ್ ಇವ್ರದ್ದು ಬಿಲ್ಡ್ ಕ್ವಾಲಿಟಿ ಸ್ಟ್ರಾಂಗ್ ಇರುತ್ತೆ ಗುರು, ಹೆವಿ ಸ್ಟ್ರಾಂಗ್ ಇರುತ್ತೆ. ಸೀಟ್ ಕೂಡ ಒಳ್ಳೆ ಸ್ಮೂತಾಗಿದೆ. ಕಟ್ ಸೀಟ್ ಕೊಟ್ಟಿದ್ದಾನೆ, ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾನೆ. ಇದು ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾನೆ. ಈ ಕಡೆ ಏನಕ್ಕಪ್ಪ ಹೇಳ್ದು ಈ ಕಡೆ ಹಾಕಕ್ಕ ಅಂತ. ಮೊದಲೆಲ್ಲ ಬೈಕ್ ತೊಗೋಬೇಕು ಏನು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ ಬುಲೆಟ್ದು ಒಳ್ಳೆ ಗಟ್ಮುಟ್ಟಾಗಿದೆ ಅಂತ ಹೇಳ್ತಿದ್ರು. ಬಟ್ ಇವಾಗೆಲ್ಲ ಫೀಚರ್ಸ್ ಏನೂ ಇರಲ್ಲ ಅಲ್ವಾ ಇದರಲ್ಲಿ. ಫುಲ್ ಅಪ್ಡೇಟೆಡೇ ಬರುತ್ತೆ ಎಲ್ಲನೂ. ಬೇರೆ ಬೈಕ್ಸ್ ಬರ್ತಾ ಇದೆ, ಅದಕ್ಕೋಸ್ಕರನೇ ಇದು ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗನ್ಸೋದು. ಮಿರರ್ ಸೈಡೂ ತೆಗೆದಿಟ್ಟಿದ್ದಾರೆ ಇವರು. ರಾಯಲ್ ಎನ್ಫೀಲ್ಡ್ ಇಲ್ಲೊಂದು ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಮೆನ್ಷನ್ ಮಾಡಿದ್ದಾನೆ. ಹೆಡ್ಲೈಟು ಮತ್ತು ಇಂಡಿಕೇಟರ್ಸ್ ಎರಡು ಕವರ್ ಹಾಕಿರೋದು ಅನ್ಸುತ್ತೆ. ಕೀ ನೋಡಿ ಗೈಸ್ ಹೆಂಗಿದೆ ಅಂತ. ರಾಯಲ್ ಎನ್ಫೀಲ್ಡ್ ಸಿನ್ಸ್ 1901. ಓ ಸೂಪರ್. ಒಂದು ರೌಂಡ್ ಹೋಗಿ ಬರೋಣ ಗುರು. ನೋಡಿ ಸೌಂಡ್ ಹೆಂಗಿದೆ ಅಂತ ಎಕ್ಸಾಸ್ಟ್ದು ಫುಲ್ ವೈಬ್ರೇಟ್ ಆಗ್ತಿದೆ ಗುರು. ರಾಯಲ್ ಎನ್ಫೀಲ್ಡ್ ಅಂದರೆ ಇದೇ ಥರ ಇರುತ್ತೆ, ದುಡ್ಡು ಅನ್ನತ್ತೆ.
ಹಿಂಗಿದೆ ಎಕ್ಸಾಸ್ಟ್ ಸೌಂಡು. ಸ್ಲೋ ಬಂದರೆ ಒಂದು ಸ್ಟೆಪ್ ಥರ ಬರ್ತಿದೆ, ಇಲ್ಲಾಂದರೆ ಇವ್ರು ಎಕ್ಸಾಸ್ಟ್ ಏನು ಬೇರೆ ಹಾಕಿಲ್ಲಲ್ಲ, ಅದಕ್ಕೋಸ್ಕರನೇ ಈ ಥರ ಸೌಂಡ್ ಬರ್ತಿರೋದು. ಒಂದು ಎಕ್ಸ್ಟ್ರಾ ಲೈಟ್ ಹಾಕ್ಕೊಂಡಿದ್ದಾರೆ, ಅದ್ರ ಸ್ವಿಚ್ ಆಗಿರುತ್ತೆ ಇದು. ನಾರ್ಮಲ್ ಆಗಿ ಇದರಲ್ಲಿ ಪಾಸಿಂಗ್ ಲೈಟ್ ಕೊಟ್ಟಿದ್ದಾನೆ, ಡಿಮ್ ಡಿಪ್ ಒಂದು ಸ್ವಿಚ್ ಕೊಟ್ಟಿದ್ದಾನೆ, ಇದು ಇಂಡಿಕೇಟರ್ಸ್ದು. ಹಾಗೆ ಹಾರ್ನ್ ಬೇರೆ ಕೊಟ್ಟಿದ್ದಾನೆ. ಮೀಕ್ ಮೀಕ್ ಕಾರ್ಟೂನಲ್ಲಿ ಒಂದು ಬರ್ತಿತ್ತು, ನೆನಪಿದೆಯಾ ನಿಮಗೆ? ಈ ಕಡೆ ಕಿಲ್ ಸ್ವಿಚ್ ಕೊಟ್ಟಿದ್ದಾನೆ, ಹಾಗೆ ಸೆಲ್ಫ್ ಕೊಟ್ಟಿದ್ದಾನೆ, ಹಾಗೆ ಕಿಕ್ಕರ್ ಬೇರೆ ಕೊಟ್ಟಿದ್ದಾನೆ ಗುರು ಇದಕ್ಕೆ. ನಮ್ಮೂರ ಕಡೆ ಎಷ್ಟು ಪ್ರಶಾಂತವಾಗಿದೆ ನೋಡಿ, ಫುಲ್ ತಂಪಾಗಿದೆ. ಇವಾಗ ಈವ್ನಿಂಗ್ ಟೈಮ್ ಅಲ್ವಾ, ಇವಾಗ ಎಷ್ಟು ಟೈಮು 5:30 ಆಗಿದೆ. ಇವಾಗ ಒಳ್ಳೆ ತಂಪಾಗಿದೆ. ಈವ್ನಿಂಗ್ ಟೈಮಲ್ಲಂತೂ ಸುತ್ತಾಡೋಕೆ ಖುಷಿ ಆಗುತ್ತೆ, ಲೈಟಾಗಿ ಬಿಸಿಲಿರುತ್ತೆ. ಲಾಂಗ್ ಡ್ರೈವ್ಗಂತೂ ಒಳ್ಳೆ ಸಕ್ಕತ್ತಾಗಿದೆ ಈ ಬೈಕ್ ಅಂತೂ, ಚೆನ್ನಾಗಿರುತ್ತೆ ಓಡ್ಸೋಕ್ಕೆ. ಬ್ರೇಕ್ ಚೆಕ್ ಮಾಡೋಣ ಅಲ್ವಾ? ಓಹ್ ಚೆನ್ನಾಗಿದೆ ಗುರು ಇದರಲ್ಲೂ ಬ್ರೇಕು. ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಂದು ಸೆಮಿ ಡಿಜಿಟಲ್ ಕೊಟ್ಟಿದ್ದಾನೆ, ಸ್ಪೀಡೋಮೀಟ್ರು ಅನಲಾಗ್ ಕೊಟ್ಟಿದ್ದಾನೆ, ಓಡೋಮೀಟ್ರ್ ಕೊಟ್ಟಿದ್ದಾನೆ, ಹಾಗೆ ಇಲ್ಲಿ ಹೆಡ್ಲೈಟ್ದು ಆನ್ ಕೊಟ್ಟಿದ್ದಾನೆ, ನ್ಯೂಟ್ರಲ್ ಕೊಟ್ಟಿದ್ದಾನೆ, ಇಂಡಿಕೇಟರ್ಸ್ದು ಕೊಟ್ಟಿದ್ದಾನೆ ಅಷ್ಟೇ. RPM ಇದರಲ್ಲೇ ಕೊಟ್ಟಿದ್ದಾನೆ. ಫ್ಯೂಯಲ್ ಗೇಜ್ ಕೂಡ ಕೊಟ್ಟಿದ್ದಾನೆ, ಮೊದಲು ಕೊಡ್ತಾನೆ ಇರಲಿಲ್ಲ ಗುರು. ಜಸ್ಟ್ ಲೋ ಫ್ಯೂಯಲ್ ಆದ್ರಷ್ಟೇ ಬ್ಲಿಂಕ್ ಆಗುತ್ತೆ. ಈಗ ನೋಡಿ ಬ್ಲಿಂಕ್ ಆಗ್ತಿದೆಯಲ್ಲ, ಅದೇ ಥರ. ಎಷ್ಟು ಪೆಟ್ರೋಲ್ ಇದೆ, ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತೆಲ್ಲ ತೋರಿಸಲ್ಲ. 100 ಎಲ್ಲ ಒಳ್ಳೆ ನುಗ್ಗುತ್ತೆ. ಕೂತ್ಕೊಳ್ಳೋ ಸೀಟ್ ಇದೆಯಲ್ಲೋ ಒಂಥರ ರಾಜನ್ ಸೀಟ್ ಇದ್ದಂಗಿದೆ, ಅಷ್ಟು ಕಂಫರ್ಟ್ ಆಗಿದೆ ಆಯಿತಾ. ಇದರ ಆನ್ ರೋಡ್ ಪ್ರೈಸ್ ಬಂದು 2,53,000 ಆಗುತ್ತೆ. ಊರಿಗೆ ಬಂದಿದ್ದೀನಲ್ಲ ಅದಕ್ಕೋಸ್ಕರನೇ ರಿವ್ಯೂ ಮಾಡೋಕ್ಕಂತ ಇವ್ರ ಹತ್ರ ತೊಗೊಂಡೆ, ಧರ್ಮ ಅಂತ ಹೇಳಿ. ಫಸ್ಟ್ ಗೇರಲ್ಲಿ ಇಟ್ಟಿದ್ದೀನಿ ಈಗ. $40, $70, $65 ಅದು ಸೆಕೆಂಡ್ ಗೇರಲ್ಲಿ, $90. ಡೇಂಜರ್ ಗುರು, ಸಡನ್ನಾಗಿ ಕಂಟ್ರೋಲ್ ಆಗಲ್ಲ ಇದು, ಸ್ವಲ್ಪ ಅಪ್ಪಕ ಅನ್ನತ್ತೆ. ಸ್ಪೀಡೋಮೀಟ್ರಲ್ಲೂ ಕೂಡ ರಾಯಲ್ ಎನ್ಫೀಲ್ಡ್ ಅಂತ ಮೆನ್ಷನ್ ಮಾಡಿದ್ದಾನೆ ನೋಡಿ. ಮ್ಯಾಕ್ಸಿಮಮ್ 160 ಅಂತ ಕೊಟ್ಟವ್ರೆ, 160 ಹೋಗಲ್ಲ ಅದಂತೂ ಫಿಕ್ಸು. ನೋಡೋಕ್ಕೆ ಒಳ್ಳೆ 20 ಲೀಟರ್ಸ್ ಟ್ಯಾಂಕ್ ಇದ್ದಂಗಿದೆ, ಬಟ್ ಇರೋದು 13 ಲೀಟರ್ಸ್ ಟ್ಯಾಂಕ್ ಮಾತ್ರ. ಓಲ್ಡ್ ಬುಲೆಟ್ಸ್ ಎಲ್ಲ ಬರುತ್ತಲ್ವ, ಯಾವುದು ಅಂತ ಹೇಳಿದ್ರೆ ಡೀಸೆಲ್ ಬುಲೆಟ್ಸು, ಅದೆಲ್ಲ ಸಾಕೋದಾಗಿದ್ದು ಗೈಸ್. ನಾನು ಒಂದಷ್ಟೇ ನೋಡಿರೋದು ನಾನು ಆ ಬೈಕ್ನ, ಡೀಸೆಲ್ದು. ಅದೊಂದು 60 ಮೈಲೇಜ್, 65 ಮೈಲೇಜ್ ಕೊಡ್ತಿತ್ತಂತೆ. ಅವ್ರು ಹೇಳ್ತಿರೋದು 80, ಬಟ್ ನನಗೆ ಗೊತ್ತಿಲ್ಲ, 65 ಕೊಡ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಮ್ಯಾಕ್ಸಿಮಮ್ ಕೊಟ್ರು 65 ಕೊಡ್ಬೋದು ಅಂತ. ಬಟ್ ಅದ್ರ ಸೌಂಡೆಲ್ಲ ಹೆಂಗಿತ್ತು ಗೊತ್ತಾ, ಸಕ್ಕದಾಗಿತ್ತು. ಓಲ್ಡ್ ಬುಲೆಟ್ ಅಲ್ವಾ, ಇವಾಗೆಲ್ಲ ರೀಸೆಂಟಾಗಿ ಬಿಟ್ಟಿರೋದ್ರಲ್ಲಿ ಯಾವುದಕ್ಕೂ ಸೌಂಡೇ ಇಲ್ಲ, ನಾರ್ಮಲ್ ಆಗಿದೆ. ಹ್ಯಾಂಡ್ಲ್ ಬಾರ್ ತುಂಬ ಚೆನ್ನಾಗಿದೆ, ಒಳ್ಳೆ ನೀಟಾಗಿ ಕೊಟ್ಟಿದ್ದಾನೆ. ಫುಲ್ ಬಾಡಿ ವೇಟ್ ಬೀಳಲ್ಲ, ಒಂಥರ ಗತ್ತಲ್ಲಿ ಕೂತಂಗೆ ಅನಿಸುತ್ತೆ. ವಿಂಡ್ ಬ್ಲಾಸ್ಟ್ ಅಂತೂ ಸಾಕೋದಾಗತ್ತೆ. ಇದ್ರ ಟಾಪ್ ಸ್ಪೀಡ್ ಬಂದು 115. ಕಸಿಬವ್ವ ಕಡೆಗೆ ಸಮಾಚಾರ ಹೇಳ್ಬೇಕಾ? ನಾನು ಹೌದಾ, ಚಲೋ ಕಾಣಿಸ್ತದೆ. ಹೇಳ್ಬೋ. ಗೋಲ್ಡನ್ ಹೇಮಂತ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದ್ಸಲ ಹೇಳು. ಗೋಲ್ಡನ್ ಹೇಮಂತ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೋಲ್ಡನ್ ಹೇಮಂತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್.